ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಗುರವೇ ನಮಃ. ಓಂ ಸುತೆ ಸೋಮೇ ಸುತಪಾಃ ಶಂತಮಾನಿ ರಾಂದ್ರ್ಯಾ ಕ್ರಿಯಾಸ್ಮ ವಕ್ಷಣಾನಿ ಯಜ್ಞೈಃ ಸನೋ ಬೋಧಿ ಪುರೋಳಾಶಂ ಪ್ರರಾಣಃ ಪಿಬಾತೋ. ಶ್ರೀ ಗುರುಭ್ಯೋ ನಮಃ. ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 214ನೆಯ ನಾಮ ಗುರು ಅನ್ನುವಂಥ ನಾಮ. ಮತ್ತು ಆ ನಾಮಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ ಇದಿಷ್ಟನ್ನು ಕೂಡ ನಾವೀಗ ನೋಡಬೇಕಾಗಿದೆ. ಮೊಟ್ಟ ಮೊದಲು ಗುರು ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂಥ ಅರ್ಥಗಳನ್ನು, ಸರಳವಾದಂಥ ಅರ್ಥಗಳನ್ನು ಮೊದಲು ನೋಡೋಣ. ಅದಾದ ಬಳಿಕ ಅದರ ವಿಶಿಷ್ಟ ಅರ್ಥಗಳನ್ನು ಮತ್ತು ಬೃಹತಿ ಮಂತ್ರಕ್ಕೂ ಆ ನಾಮಕ್ಕೂ ಇರುವಂಥ ಸಂಬಂಧ ಇತ್ಯಾದಿ ಇವೆಲ್ಲವನ್ನು ಕೂಡ ನೋಡೋಣ. ಗುರು ಅಂದರೆ ಎಲ್ಲರಿಗೂ ವಿದ್ಯೋಪದೇಶಕನಾದವನು ಅಂತ ಅರ್ಥ. ಗುರು ಎಂಬಲ್ಲಿ ಗು ಅನ್ನುವುದು ಭಗವಂತನ ಗುಣಗಳನ್ನು ಹೇಳ್ತದೆ. ರು ಅನ್ನುವುದು ಆ ಗುಣಗಳೆಲ್ಲವೂ ಕೂಡ ವೇದದಲ್ಲಿ ಪ್ರಶಂಸೆಗೆ ಪಾತ್ರವಾಗಿವೆ, ವೇದಗಳಲ್ಲಿ ವರ್ಣಿತವಾದಂಥ ಗುಣಗಳು ಅನ್ನೋದನ್ನು ವರ್ಣನೆ ಮಾಡ್ತದೆ. ಹೀಗೆ ಇದೊಂದು ಗೋವಿಂದಾಚಾರ್ಯ ಅರ್ಥ ಹೇಳ್ತಾರೆ. ಗುರುವಾದಂಥ ಬೃಹಸ್ಪತಿಯಲ್ಲಿ ಇವನಿದ್ದವನು. ಆದ್ದರಿಂದ ಬೃಹಸ್ಪತಿಯಲ್ಲಿ ತಾನಿದ್ದು ಆ ಬೃಹಸ್ಪತಿಗೂ ಕೂಡ ಗುರುತ್ವವನ್ನು ಕೊಟ್ಟವನು ಅಂತ ಹೀಗೆ ಅದಕ್ಕೆ ಒಂದು ಅರ್ಥನೂ ಹೇಳ್ತಾರೆ. ಮತ್ತೆ ವೇದಗಳನ್ನು ಗಿರತಿ ಹೊರಹಾಕುವವನು. ಅಜ್ಞಾನಂ ಗಿರತಿ, ನಮ್ಮ ಅಜ್ಞಾನವನ್ನು ಕಿತ್ತು ಹೊರಗೆ ಹಾಕುವವನು, ನಾಶಪಡಿಸುವವನು. ವೇದಗಳನ್ನು ತನ್ನ ಒಳಗಿದ್ದಂಥ ವೇದಗಳನ್ನು ಜಗತ್ತಿಗೆ ಉಪದೇಶ ಮಾಡುವವನು ಅಂತ ಇದೊಂದು ಅರ್ಥ. ಮತ್ತೆ ಅಣುವಿಗಿಂತಲೂ ಅಣುವಾದವನು. ಅಷ್ಟಾದರೂ ಕೂಡ ಅಣುವಾದವನು ಹೌದು, ಆದರೆ ಪರ್ವತಕ್ಕಿಂತಲೂ ದೊಡ್ಡವನು ಅಂತ ಗುರು ಎಂಬ ಶಬ್ದಕ್ಕೆ ಅರ್ಥವನ್ನು ತಿಳ್ಕೊಳ್ಬೇಕು. ಗುರು ಅಂದರೆ ವೇದಗಳನ್ನು ಉಪದೇಶ ಮಾಡುವವನು ಅಂತ ಅರ್ಥ. ಅದನ್ನೆಲ್ಲ ನಾವು ಈ ಪ್ರಸಂಗದಲ್ಲಿ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಅದೆಲ್ಲವನ್ನು ಕೂಡ ಇಲ್ಲಿ ತಿಳ್ಕೊಳ್ಬಹುದು. ಈ ಮಂತ್ರಕ್ಕೆ ನಮಗೆ ಉಪಯುಕ್ತ ಆಗುವುದು ವೇದಗಳನ್ನು ಉಪದೇಶ ಮಾಡಿದವನು ಅನ್ನೋ ಅರ್ಥವೇ. ಈಗ ಈ ಮೂಲ ಮಂತ್ರಕ್ಕೆ ಸಾಯಣಾಚಾರ್ಯರು ಏನರ್ಥ ಹೇಳ್ತಾರೆ, ಹಾಗೆ ಭಗವಂತಾಚಾರ್ಯರು ಮೂಲ ಮಂತ್ರಗಳಿಗೆ ಏನು ಅರ್ಥ ಹೇಳ್ತಾರೆ, ಸಂಪಾದಿತವಾದಂಥ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ, ಮತ್ತೆ ನಾನು ಸಂಪಾದಿತವಾದ ಮಂತ್ರಕ್ಕೆ ಏನು ಅರ್ಥ ಹೇಳ್ತೇನೆ ಅಂತ ಅನ್ನೋದನ್ನ ಈಗಿಲ್ಲಿ ಮುಂದೆ ಗಮನಿಸೋಣ. ಮೂಲತಃ ಋಗ್ವೇದದ 6ನೇ ಮಂಡಲದ 23ನೇ ಸೂಕ್ತ ಇದು. ಅಲ್ಲಿ 6ನೇ ಮಂತ್ರ, ಬ್ರಹ್ಮಾಣಿ ಹಿ ಚಕ್ರಶೇ ವರ್ಧನಾನಿ ತಾವತ್ತ ಇಂದ್ರ ಮತಿಭಿರ್ವಿವಿಷ್ಮಃ ಸುತೆ ಸೋಮೇ ಸುತಪಾಹ ಶಂತಮಾನಿ ರಾಂಡ್ಯಾ ಕ್ರಿಯಾಸ್ಮ ವಕ್ಷಣಾನಿ ಯಜ್ಞೈಹಿ ಅಂತ. ಅದರಲ್ಲಿ ಆ ಪೂರ್ವಾರ್ಧ ಹಿಂದಿನ ಮಂತ್ರಕ್ಕೆ ಸಂಬಂಧಪಟ್ಟಿದ್ದು. ಉತ್ತರಾರ್ಧ ಸುತೆ ಸೋಮೆ ಸುತಪಾಹ ಶಂತಮಾನಿ ಅಂತೇನು ಭಾಗ ಇದೆ. ಮತ್ತೆ ಅದರ ಮುಂದಿನ ಮಂತ್ರ 6ನೇ ಮಂತ್ರ ಬಂದಿದೆ, ಸನೋಬೋಧಿ ಪುರೋಳಾಶಂ ರರಾಣಃ ಪಿಬಾತು ಸೋಮಂ ಗೋರುಜೀಕಮಿಂದ್ರ ಅಂತ. ಅಲ್ಲಿ ಸೋಮಂ ಗೋರುಜೀಕಮಿಂದ್ರ ಅಂತನ್ನೋದನ್ನು ಬಿಟ್ಟು ಪಿಬಾತು ಅನ್ನುವವರೆಗೆ ಮಾತ್ರ ಈ ಬೃಹತಿ ಮಂತ್ರಕ್ಕೆ
214ನೇ ಬೃಹತಿ ಮಂತ್ರಕ್ಕೆ ಸಂಬಂಧಿಸಿ ಇಟ್ಕೊಂಡಿದ್ದಾರೆ. ಹೀಗೆ 5ನೇ ಮಂತ್ರದ ಒಂದು ಭಾಗ ಮತ್ತು 6ನೇ ಮಂತ್ರದ ಒಂದು ಭಾಗ ಇವಿಷ್ಟನ್ನ ಈ ಬೃಹತಿ ಮಂತ್ರದ ಸಂಪಾದನೆಗೆ ಬಳಸ್ಕೋತಾರೆ. ಹಾಗಾದರೆ ಆ ಶಬ್ದಗಳಿಗೆ ಏನರ್ಥ, ಸಾಯಣಾಚಾರ್ಯ ಏನರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ಮೊದಲು ನೋಡೋಣ. ಸೋಮರಸವನ್ನು ಹಿಂಡಿ ಇಟ್ಟಾಗ, ಸೋಮ ಎಂಬ ಬಳ್ಳಿಯನ್ನು ಹಿಂಡಿ ಇಟ್ಟು ಅದರ ರಸವನ್ನು ನಿನಗಾಗಿ ಇಟ್ಟಾಗ, ಮತ್ತೆ ಸುತಪಾಹ ಅಂತ ಅಲ್ಲಿ ಶಬ್ದ ಇದೆ. ಸುತಪಾಹ ಅಂದರೆ ಸುತ ಅಂದರೆ ಹಿಂಡಿ ಇಡಲ್ಪಟ್ಟಂಥ ಸೋಮರಸ. ಆ ಸೋಮರಸವನ್ನು ಪಾಹ ಅಂದರೆ ಪಾನ ಮಾಡುವವನು ಅಂತ ಅರ್ಥ. ನಿನ್ನನ್ನು ಉದ್ದೇಶಿಸಿ ಆ ಸೋಮರಸವನ್ನು ನಾವು ಹಿಂಡಿ ಇಟ್ಟಾಗ ಶಂತಮಾನಿ ಅಂತ ಶಬ್ದ ಇದೆ. ಶಂತಮಾನಿ ಅಂದರೆ ಸುಖಕರವಾದಂತಹ, ಸುಖಕೃತ್ ತಮಾನಿ, ಅತ್ಯಂತ ಶ್ರೇಷ್ಠವಾದ ಸುಖವನ್ನು ನಮ್ಗೆ ಕೊಡುವಂಥವು. ರಾಂದ್ರ್ಯ ಅಂದರೆ ರಾಂದ್ರ್ಯಾಣಿ ಅಂತ ಅರ್ಥ, ಅಂದರೆ ರಮಣೀಯಾನಿ ಅಂತ ಅದಕ್ಕರ್ಥ. ರಾಂದ್ರ್ಯ ಅಂತಿದೆ, ಅದನ್ನ ಈ ದ್ವಿತೀಯ ವಿಭಕ್ತಿ ಬಹುವಚನ ರಾಂದ್ರ್ಯಾಣಿ ಅಂತ ಲೌಕಿಕ ಸಂಸ್ಕೃತದಲ್ಲಿ ಆಗ್ತದೆ. ಅದಕ್ಕೆ ರಮಣೀಯ ಅಂತ ಅರ್ಥ. ಅಲ್ಲಿ ಎಲ್ಲಿಯಾದರೂ ರಾಂಡ್ಯ ಅಂತ ಹೀಗೆ ಶಬ್ದ ಇದ್ದರೆ ಅದು ತಪ್ಪು, ಕೆಲವು ಕಡೆ ಪ್ರಿಂಟ್ ತಪ್ಪಾಗಿದೆ ಅಷ್ಟೆ. ರಾಂದ್ರ್ಯ ಅಂತ ದಕಾರ ರಕಾರ ಇವುಗಳ ಸಂಯುಕ್ತಾಕ್ಷರ ಅಲ್ಲಿ ಬರಬೇಕು. ದಕಾರ ರಕಾರ ಯಕಾರ ಈ 3 ಅಕ್ಷರಗಳ ಸಂಯುಕ್ತಾಕ್ಷರ. ವಕ್ಷಣಾನಿ ಅಂದರೆ ವಾಹಕಾನಿ ಸ್ತೋತ್ರಾಣಿ. ಆ ಹವಿಸ್ಸನ್ನ ದೇವತೆಗಳ ಬಳಿಗೆ ನಾವು ತಲುಪಿಸುವುದು ಈ ಮಂತ್ರಗಳ ಮೂಲಕವೇ. ಮಂತ್ರಗಳೇ ಹವಿಸ್ಸನ್ನ ಭಗವಂತನ ಬಳಿಗೆ ಇಂದ್ರನ ಬಳಿಗೆ ಮತ್ತೆ ದೇವತೆಗಳ ಬಗ್ಗೆ, ಯಾವ ದೇವತೆಯನ್ನು ಕುರಿತು ಯಜ್ಞ ಮಾಡ್ತೀವೋ ಆ ದೇವತೆಗಳ ಬಳಿಗೆ ಅವು ತಲುಪ್ತವೆ ಅಂತ ನಮ್ಗೆ ಗೊತ್ತಿದೆ. ಆದ್ರಿಂದ ವಕ್ಷಣ ಅಂದ್ರೆ ವಾಹಕ ಅಂತ ಅರ್ಥ. ಅಂಥ ಸ್ತೋತ್ರಗಳನ್ನ ಉಪಯೋಗ ಮಾಡಿ ನಾವೆಲ್ಲರೂ ಕೂಡ ಯಜ್ಞ ಮಾಡುವಂಥವರು ನಿನಗೆ ಆಹುತಿ ಹಾಕುವ ಕಾರ್ಯವನ್ನು ಮಾಡ್ತೇವೆ ಅಂತ ಅದರ ತಾತ್ಪರ್ಯ. ಮುಂದೆ ರರಾಣ ಅಂತ ಶಬ್ದ ಇದೆ. ರರಾಣ ಅಂದರೆ ರಮಮಾಣ, ಸಂತೋಷ ಪಡ್ತಾ ಇರುವಂಥವನು, ಸೋಮಪಾನವನ್ನು ಮಾಡಿ ಸಂತೋಷ ಪಡ್ತಾ ಇರುವವನು ಅನ್ನೋ ಅರ್ಥವನ್ನ ಹೇಳ್ತಾರೆ ಸಾಯಣಾಚಾರ್ಯರು. ನೀನು ಅಸ್ಮದೀಯಂ ಪುರೋಡಾಶಂ, ನಾವೇನು ಪುರೋಡಾಶವನ್ನು ನಿನಗೆ ಕೊಡ್ತಾ ಇದ್ದೀವಿ ಆ ಪುರೋಡಾಶವನ್ನು ನೀನು ಬೋಧಿ, ಗಮನಿಸು, ನೋಡಿ ಅದನ್ನು ಸ್ವೀಕಾರ ಮಾಡುವಂತ ಅವನ ಸನ್ನಿಧಾನದಲ್ಲಿ ಪ್ರಾರ್ಥನೆ. ಭಗವಂತ ಅಥವಾ ಸಾಯಣಾಚಾರ್ಯ ಹೇಳುವಂತೆ ಇಂದ್ರನ ಸನ್ನಿಧಾನದಲ್ಲಿ ಅದೊಂದು ಪ್ರಾರ್ಥನೆ. ಈ ಮೂಲ ಮಂತ್ರಕ್ಕೆ ಭಗವಂತಾಚಾರ್ಯರು ಏನು ಅರ್ಥ ಬರೀತಾರೆ ಅಂತ ಅನ್ನೋದನ್ನು ಕೂಡ ನೋಡೋಣ. ನಮ್ಗೆ ಗೊತ್ತಿದೆ, ಅವರು ಕೂಡ ಸಂಪಾದಿತವಾದ ಮಂತ್ರಗಳಿಗೆ ಅರ್ಥಗಳನ್ನು ಬರೆದಿಲ್ಲ, ಸಂಪಾದನೆ ಒಂದು ಕ್ರಮವನ್ನು ತೋರಿಸ್ತಾರಷ್ಟೇ. ಸಂಪಾದಿತವಾದ ಬೃಹತಿ ಮಂತ್ರಗಳಿಗೆ ಅವರು ಅರ್ಥ ಬರೆದಿಲ್ಲ, ಮೂಲ ಮಂತ್ರಗಳಿಗೆ ಅರ್ಥ ಬರೆದಿದ್ದಾರೆ. ಅದನ್ನು ನೋಡೋದಕ್ಕಿಂತ ಮುಂಚೆ ಗುರವೇ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಅವರ ದೃಷ್ಟಿಯಲ್ಲಿ ಬೃಹತಿ ಮಂತ್ರ ಯಾವುದು ಅನ್ನೋದನ್ನು ನೋಡೋಣ. ಇಂದ್ರಾಯ ಯೋನಃ ಪ್ರತಿಭೋ ಅಪಸ್ಕಃ ಸುತೇ ಸೋಮೇ ಸ್ತುಮಸಿ ಶಂಸದುಕ್ಥೇಂದ್ರಾಯ ಬ್ರಹ್ಮವರ್ಧನಂ ಯಥಾ ಸತ್ ಬ್ರಹ್ಮಾಣಿ ಅಂತಿದು ಬೃಹತಿ ಮಂತ್ರ ಅವರ ದೃಷ್ಟಿಯಿಂದ. ಮತ್ತಿದು 211ನೇ ಬೃಹತಿ ಮಂತ್ರ. ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ಇದು 214ನೇ ಬೃಹತಿ ಮಂತ್ರ. ನಾಮವು ಕೂಡ 214 ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ, 211 ಭಗವಂತಾಚಾರ್ಯರ ದೃಷ್ಟಿಯಲ್ಲಿ. ಮತ್ತೆ ಗುರು ಅನ್ನೋ ನಾಮಕ್ಕೆ ಕಾಲತಃ ಸ್ಥೂಲನಾದವನು, ಅರ್ಥಾತ್ ಬಹುಕಾಲದಲ್ಲಿದ್ದವನು, ಎಲ್ಲ ಕಾಲದಲ್ಲೂ ವ್ಯಾಪ್ತನಾದವನು ಅನ್ನೋ ಅರ್ಥವನ್ನು ಹೇಳ್ತಾರೆ. ಗುರು ಅಂದ್ರೆ ವಿಧಾಯಕ, ಎಲ್ಲ ಕೆಲಸಗಳನ್ನು ಮಾಡುವವನು ಅಂತ ಒಂದು ಅರ್ಥವನ್ನು ಅವ್ರು ಹೇಳುವಂತೆ ಕಾಣಿಸ್ತದೆ. ವೇದಗಳಿಂದ ಅವನು ಸ್ತುತ್ಯನಾಗಿದ್ದಾನೆ,
ಉಕ್ತ ಬೃಹತಿ ಮಂತ್ರ ಮೊದಲಾದ ಮಂತ್ರಗಳಿಂದ ಅವನು ಸ್ತುತ್ಯನಾಗಿದ್ದಾನೆ ಅನ್ನೋ ಅರ್ಥವನ್ನು ಹೇಳ್ತಾರೆ. ಗೃಹ ನಿಗರಣೆ ಅಂತ ಧಾತು, ಅದಕ್ಕೆ ಹೂ ಪ್ರತ್ಯಯ ಬಂದಾಗ ಹೀಗೆ ಗುರು ಅಂತ ಆಗ್ತದೆ ಅಂತನ್ನೋದು ಅವರ ವ್ಯಾಖ್ಯಾನ. ಸುತೆ ಸೋಮೆ, ಸೋಮ ಬಳ್ಳಿಯನ್ನ ಹಿಂಡಿ ಇಟ್ಟಾಗ ಅಂತ ಅದಕ್ಕೆ ಅರ್ಥ. ಸುತಪಾಹ ಅಂತಂದ್ರೆ ಹಿಂಡಿ ಇಡಲ್ಪಟ್ಟಂತಹ ಸೋಮರಸವನ್ನು ಪಾನ ಮಾಡುವವನು ಅನ್ನೋ ಅರ್ಥವನ್ನೇ ಅವರು ಹೇಳ್ತಾರೆ. ಸಾಯಣಾಚಾರ್ಯ ಹೇಳಿದ್ದು ಅದೇ ಇದೆ, ಮತ್ತೆ ಭಗವಂತಾಚಾರ್ಯ ಹೇಳಿದ್ದು ಕೂಡ ಅದೇ ಇದೆ. ಇಬ್ರು ಒಂದೇ ಅರ್ಥವನ್ನು ಹೇಳ್ತಾರೆ. ಮತ್ತೆ ಸೋಮರಸವನ್ನು ಹೀಗೆ ಹಿಂಡಿ ಇಟ್ಟಾಗ, ಆ ಒಂದು ಪ್ರಕ್ರಿಯೆ ನಡೆದಾಗ ಅಂತ ಅರ್ಥ. ಶಂತಮ ಅಂದ್ರೆ ಸುಖಕರ ಅಂತ ಅರ್ಥ. ರಾಂದ್ರ್ಯ ಅಂದ್ರೆ ಅದಕ್ಕೆ ಭಗವಂತಾಚಾರ್ಯ ಹೇಳುವ ಅರ್ಥ ಬೇರೆ ಇದೆ. ರ ಅಂದ್ರೆ ಕ್ಷಯ, ನಾಶ ಅಂತ ಅರ್ಥ. ಆ ನಾಶವನ್ನ, ಯಾವುದೇ ಕೊರತೆಯನ್ನ ಹೊಡೆದು ಓಡಿಸುವಂಥವನು, ಕೊರತೆಯನ್ನು ನಾಶಪಡಿಸುವಂಥವನು ಭಗವಂತ. ರಂಧ್ರ ಅಂದ್ರೆ ಭಗವಂತ. ಆ ಭಗವಂತನಿಗೆ ಪ್ರಿಯವಾದದ್ದೇ ರಾಂದ್ರ್ಯ ಅಂತ ಹೀಗರ್ಥ. ಮತ್ತೆ ವಕ್ಷಣ ಅಂದ್ರೆ ಪ್ರವಹಂತಿ, ನಿರಂತರವಾಗಿ ಹರಿತಾ ಇರುವಂಥವು. ಹೇಗೆ ಅಂದರೆ ನದಿ ಪ್ರವಾಹವತ ಅನರ್ಗಲಾನಿ ಅಂತಾರೆ ಅವರು. ನದಿಯ ಪ್ರವಾಹ ಹೇಗೆ ಯಾವುದೇ ಪ್ರತಿಬಂಧ ಇಲ್ಲದೆ ಹರಿತಾ ಇರ್ತದೆ, ಹಾಗೆ ವೇದವಾಕ್ಯಗಳು, ಬ್ರಹ್ಮಾಣಿ ಅಂದ್ರೆ ವೇದವಾಕ್ಯಗಳು, ಸ್ತೋತ್ರಗಳು ನಿರರ್ಗಳವಾಗಿ ಹರಿತಾ ಇರ್ತವೆ. ಹೀಗೆ ವೇದವಾಕ್ಯಗಳಿಗೆ ವಕ್ಷಣ ಅಂದ್ರೆ ಹರಿತಾ ಇರುವಂಥವು ಮತ್ತೆ ಸುಖ ಕೊಡುವಂಥವು ಅಂತ ಎರಡು ವಿಶೇಷಣಗಳು ಭಗವಂತಾಚಾರ್ಯ ಹೇಳುವಂತೆ. ಅಂತಹ ಸ್ತೋತ್ರಗಳನ್ನು ನಾವು ಯಜ್ಞದ ಜೊತೆಗೆ ಮಾಡ್ತೇವೆ ಅಂತದರ ತಾತ್ಪರ್ಯ. ಇದಿಷ್ಟು ಭಗವಂತಾಚಾರ್ಯರು ನಮಗೆ ತೋರಿಸ್ಕೊಡುವಂತಹ ಅರ್ಥ. ಅವರು ಗುರು ಶಬ್ದಕ್ಕೆ ಏನು ಅರ್ಥ ಹೇಳಿದರು ಅಂತ ಅನ್ನೋದನ್ನು ಕೂಡ ನಾವು ನೋಡಿ ಮುಗಿಸೇ ಇದ್ದೀವಿ. ಮುಂದೆ ರಘುನಾಥ ತೀರ್ಥ ಸ್ವಾಮಿಗಳ ವ್ಯಾಖ್ಯಾನ. ರಘುನಾಥ ತೀರ್ಥ ಸ್ವಾಮಿಗಳ ವ್ಯಾಖ್ಯಾನವೂ ಕೂಡ ಸಾಯಣಾಚಾರ್ಯರ ವ್ಯಾಖ್ಯಾನದ ಜಾಡಿನಲ್ಲೇ ಹೋಗ್ತದೆ. ಹೇ ಸುತಪಾಹ ಅಂದ್ರೆ ಹಿಂಡಿಡಲ್ಪಟ್ಟ ಸೋಮರಸವನ್ನು ಪಾನ ಮಾಡುವ ದೇವನೇ, ಇಂದ್ರನೇ ಅಂತ. ಶಂತಮ ಅಂದ್ರೆ ಸುಖಕರವಾದ್ದು ಅಂತ ಅರ್ಥ. ಶಂತಮಾನಿ ಅಂದ್ರೆ ಸುಖಕರಾಣಿ ಅಂತ ಅರ್ಥ, ಅದು ನಮ್ಗೆ ಗೊತ್ತಾಗಿದೆ. ಅದಾದ್ಮೇಲೆ ಸುಖಕರಾಣಿ ಸ್ತೋತ್ರಾಣಿ ಅಂತಿದೆ. ಆ ಸ್ತೋತ್ರಗಳನ್ನ ಕ್ರಿಯಾಸ್ಮ ನಾವು ಮಾಡ್ತೇವೆ. ಕ್ರಿಯಾಸ್ಮ ಅಂದ್ರೆ ಕರವಾಮ ಅಂತ. ಈ ಸುಖಕರಾಣಿ ಮತ್ತು ಸ್ತೋತ್ರಾಣಿ ಇವೆರಡರ ನಡುವೆ ರಾಂದ್ರ್ಯ ಮತ್ತು ವಕ್ಷಣಾನಿ ಅನ್ನುವ ಎರಡು ಶಬ್ದಗಳು ಇರಬೇಕಾಗಿತ್ತು. ಮೂಲದಲ್ಲಿ ಆ ಶಬ್ದಗಳಿವೆ. ಸಾಯಣಾಚಾರ್ಯರು ಮೊದಲಾದವರನ್ನೆಲ್ಲ ವ್ಯಾಖ್ಯಾನ ಮಾಡೇ ಇದ್ದಾರೆ. ಪ್ರಾಯ ರಘುನಾಥ ಸ್ವಾಮಿಗಳು ಕೂಡ ರಾಂದ್ರ್ಯ ಅಂದ್ರೆ ರಮಣೀಯ ಅನ್ನೋ ಅರ್ಥದಲ್ಲಿ ವ್ಯಾಖ್ಯಾನ ಮಾಡಿರಬೇಕು. ಮತ್ತೆ ವಕ್ಷಣ ಅಂದ್ರೆ ವಾಹಕ. ಸಾಯಣಾಚಾರ್ಯ ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅದೇ ಅರ್ಥವನ್ನೇ, ಅದೇ ವ್ಯಾಖ್ಯಾನವನ್ನು ಅವರು ಕೂಡ ಮಾಡಿದ್ದಿರಬೇಕು. ಹಾಗಾಗಿ ರಾಂದ್ರ್ಯ ಮತ್ತು ವಕ್ಷಣ ಇವೆರಡು ಅರ್ಥಗಳು, ಇವೆರಡು ಶಬ್ದಗಳು ಅರ್ಥ ಸಮೇತವಾಗಿ ರಮಣೀಯ ಮತ್ತು ವಾಹಕ ಅಂತ ಈ ಎರಡು ಅರ್ಥದಲ್ಲಿ ಅಲ್ಲಿ ಇದ್ದಿರಬೇಕಾಗಿತ್ತು. ಅದು ಸಂಪಾದನೆ, ಮುದ್ರಣ ಇತ್ಯಾದಿಗಳ ದೋಷದಿಂದಾಗಿ ಅದು ತಪ್ಪಿ ಹೋಗಿದೆ. ಅದನ್ನ ಅಲ್ಲಿ ತಿದ್ದುಕೊಳ್ಬೇಕು. ಮುಂದೆ ಹೇ ಇಂದ್ರನೇ, ಅಂತಹ ನೀನು ಸುತೆ ಸೋಮೇ ಸತಿ, ಸೋಮ ರಸವನ್ನ ಹಿಂಡಿ ಇಟ್ಟಾಗ ರರಾಣ ಅಂದ್ರೆ ಆ ಸ್ವೀಕಾರಕ್ಕೆ ಅನುಕೂಲವಾದಂತಹ ಶಬ್ದವನ್ನು ಮಾಡ್ತಾ, ಅಂದ್ರೆ ಚಪ್ಪರಿಸಿ ಅದನ್ನು ಕುಡಿಯುವುದು ಅಂತ ಹೇಳ್ತಾರಲ್ಲ, ಆ ಥರ ಪಾನವನ್ನು ಮಾಡ್ತಾ ಅಂತ ಅದಕ್ಕೆ ಅರ್ಥ ತಿಳ್ಕೋಬೇಕು. ರರಾಣ ಅಂದ್ರೆ ರಮಮಾಣ ಅಂತ ಸಾಯಣಾಚಾರ್ಯ ಅರ್ಥ ಬರೆದಿದ್ದಾರೆ. ಅದಕ್ಕೆ ಸ್ವೀಕಾರಾನುಕೂಲ ಶಬ್ದಂ ಕುರುವನ್ ಅಂತ ರಘುನಾಥ ಸ್ವಾಮಿಗಳು ಅರ್ಥ ಬರೆದಿದ್ದಾರೆ. ಹಾಗೆ ಚಪ್ಪರಿಸಿ ಅದನ್ನು ಕುಡಿಯುತ್ತಾ ಪುರೋಡಾಶಂ, ನಾವೇನು ಪುರೋಡಾಶವನ್ನು ನಿನಗೆ ಕೊಡ್ತೇವೆ, ಯಜ್ಞದಲ್ಲಿ ಈ ಅಕ್ಕಿ ಹಿಟ್ಟು ಮೊದಲಾದವುಗಳನ್ನು ಮಾಡಿ ಅದನ್ನು ಭಗವಂತನಿಗೆ ಆ ಯಜ್ಞದಲ್ಲಿ ಆಹುತಿ ರೂಪದಲ್ಲಿ ಹಾಕ್ತಾರೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂತ ಸೋಮವನ್ನು, ಸೋಮರಸ ಮತ್ತು ಪುರೋಡಾಶ ಇವುಗಳೆರಡನ್ನು ನೋಡು, ನೀನು ನಾವು ಕೊಟ್ಟದ್ದನ್ನು ಗಮನಿಸು.
ಮತ್ತು ಪಿಬ ಅದನ್ನು ಸ್ವೀಕಾರ ಮಾಡು ಕೂಡ ಅಂತ ಇಷ್ಟ ಅದರ ಅರ್ಥ. ಇನ್ನಲ್ಲಿ ಆ ಗುರು ಅನ್ನುವ ನಾಮಕ್ಕೂ ಮತ್ತು ಇದಕ್ಕೂ ಏನು ಸಂಬಂಧ? ಸೋಮ ಪುರೋಡಾಶಾಧಿಕಂ ಗೃಹಾತೀತಿ ಗುರುಹು. ರಘುನಾಥ ಸ್ವಾಮಿಗಳು ಹೇಳ್ತಾರೆ, ಸೋಮರಸವನ್ನು ಮತ್ತು ಪುರೋಡಾಶವನ್ನು ಗೃಹಾತಿ ಸ್ವೀಕಾರ ಮಾಡ್ತಾನೆ, ಆದ್ದರಿಂದ ಆತನನ್ನು ಗುರು ಅಂತ ಹೇಳಬೇಕು. ಗ್ರಹ ಉಪಾದಾನ ಧಾತುವಿಗೆ ಡು ಪ್ರತ್ಯಯ ಬಂದಿದೆ. ಆಮೇಲೆ ಮುಂದೆ ಅನೇಕ ವ್ಯಾಕರಣದ ಬದಲಾವಣೆಗಳು ಅಲ್ಲಿ ಆಗಿ ಗುರು ಅಂತ ಹೀಗೆ ಶಬ್ದ ನಿಷ್ಪನ್ನ ಆಗಿದೆ. ಅಥವಾ ಗೃಹ ನಿಗರಣೆ ಅಂತ ಧಾತುವನ್ನು ಇಟ್ಕೋಬಹುದು. ನಿಗರಣ ಅಂದರೆ ಹೊರ ಹಾಕುವುದು ಅಂತ ಅರ್ಥ. ಆ ಅರ್ಥವನ್ನಾದರೂ ಇಟ್ಕೊಳ್ಬಹುದು. ಅದಕ್ಕೆ ಡು ಪ್ರತ್ಯಯ ಬಂದು ಗುರು ಅಂತ ಹೀಗೆ ರೂಪ ನಿಷ್ಪನ್ನ ಆಗಿದೆ ಅಂತಲೂ ತಿಳ್ಕೊಳ್ಬಹುದು. ಇದಿಷ್ಟು ನಮಗೆ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಕಂಡು ಬಂದಿರುವಂಥ ಅಂಶ. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನೇನು ವ್ಯಾಖ್ಯಾನ ಮಾಡ್ತೇನೆ ಅಂತ ಅನ್ನೋದನ್ನು ನೋಡೋಣ. ಅಲ್ಲಲ್ಲಿ ಅವರೆಲ್ಲರೂ ಏನು ವ್ಯಾಖ್ಯಾನ ಹೇಳಿದ್ದಾರೆ ಅದನ್ನು ಸ್ವೀಕಾರ ಮಾಡಿದ್ದೀನಿ. ನಡುವೆ 1-2-3 ಕಡೆ ನಾನು ಬೇರೆ ವ್ಯಾಖ್ಯಾನವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ. ಸುತಪಾಹ ಅಂತಿದೆಯಲ್ಲ, ಸುತಪಾಹ ಅಂದರೆ ಹಿಂಡಿಟ್ಟ ಸೋಮರಸವನ್ನು ಪಾನ ಮಾಡುವವನೇ ಅಂತ ಸಾಯಣಾಚಾರ್ಯರು, ರಘುನಾಥ ತೀರ್ಥರು, ಭಗವಂತಾಚಾರ್ಯ ಎಲ್ಲ ಹೇಳಿರೋದು. ಜ್ಞಾನರೂಪನೇ ಅಂತ ನಾನು ಅರ್ಥ ಮಾಡಿರೋದು. ಅದಕ್ಕೆ ಹಿರಣ್ಯನಾಭ ಸುತಪಾಹ ಪದ್ಮನಾಭ ಪ್ರಜಾಪತಿ ಇತ್ಯಾದಿ ಕಡೆಗಳಲ್ಲಿ ಅರ್ಥ ಬಂದಿದೆ ಹಿಂದೆ. ಹೀಗೆ ಜ್ಞಾನರೂಪನಾದ ಭಗವಂತನೇ ಸೋಮ ಅಂದರೆ ಸೋಮರಸ ಅಂತ ಅರ್ಥ ನಾನು ಇಟ್ಕೊಡುವುದಿಲ್ಲ. ಸಾಮಾನ್ಯವಾಗಿ ಹಿಂದಿನ ವ್ಯಾಖ್ಯಾನಗಳನ್ನು ನೀವು ಕೂಡ ಗಮನಿಸಿದಿರಿ. ಭಕ್ತಿಯಿಂದ ಅಲಂಕೃತವಾದ ನಮ್ಮ ಮನಸ್ಸು, ಆ ಮನಸ್ಸನ್ನು ನಾವು ಸುತೆ ಹಿಂಡಿ ನಿನಗಾಗಿ ಸಿದ್ಧ ಮಾಡಿ ಇಟ್ಟಿದ್ದೀವಿ. ಹಾಗಿಟ್ಟಾಗ ಆ ಒಂದು ಪ್ರಸಂಗದಲ್ಲಿ ಯಜ್ಞ ನಡೆದಾಗ ಶಂತಮಾನಿ ಅಂದರೆ ಸುಖಕರಾಣಿ, ಅವ್ರು ಹಿಂದೆ ಹೇಳಿದ ಅರ್ಥಗಳನ್ನೇ ನಾನು ಹೇಳಿದ್ದೀನಿ. ರಾಂದ್ರ್ಯಾಣಿ ಅಂದರೆ ರಮಣೀಯಾನಿ, ಮತ್ತು ಭಗವಂತಾಚಾರ್ಯ ಹೇಳುವಂತೆ ಭಗವಂತನಿಗೆ ಪ್ರಿಯವಾದದ್ದು ಅಂತ ಹೀಗೆ 2 ಅರ್ಥಗಳನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ. ಬೇರೆ ಅರ್ಥವನ್ನು ನಾನೇನು ಹೇಳಲಿಲ್ಲ. ವಕ್ಷಣ ಅಂದರೆ ವಾಹಕ ಅಂತ ಅರ್ಥ ಸಾಯಣಾಚಾರ್ಯ ಹೇಳಿದ್ದು. ಈ ಚರುವನ್ನು ದೇವತೆಗಳಿಗೆ ತಲುಪಿಸುವಂಥವು ಈ ವೇದವಾಕ್ಯಗಳೇ. ಮತ್ತು ವಾಹಕ ಅಂತ ಅನ್ನೋದಕ್ಕೆ ನದಿ ಪ್ರವಾಹದಂತೆ ಅಡೆತಡೆ ಇಲ್ಲದೆ ಹರಿತಾ ಇರುವಂಥ ಅರ್ಥ ಭಗವಂತಾಚಾರ್ಯ ಹೇಳಿದ್ದಾರೆ. ಇನ್ನು ಕೆಲವು ಕೋಶಗಳನ್ನು ಗಮನಿಸಿದರೆ ಅಲ್ಲಿ ಶಕ್ತಿದಾಯಕವಾದಂಥದ್ದು. ವೇದ ಮಂತ್ರಗಳನ್ನು ನಾವು ಪಠನ ಮಾಡಿದರೆ, ಶ್ರವಣ ಮಾಡಿದರೆ ಅವು ನಮ್ಮ ಶಕ್ತಿಯನ್ನು ಹೆಚ್ಚಿಸ್ತವೆ ಅಂತ ಅನ್ನೋದು ಗೊತ್ತಿದೆ. ಆದ್ದರಿಂದ ಶಕ್ತಿದಾಯಕ ಅಂತ ಒಂದು ಅರ್ಥವನ್ನು ಕೂಡ ಅಲ್ಲಿ ಹೇಳುವ ಪ್ರಯತ್ನ ನಾನು ಮಾಡಿದ್ದೇನೆ. ಅದರ ವಾಸ್ತವಿಕ ಅರ್ಥವನ್ನು ನಿರ್ಣಯಿಸೋದು ಸ್ವಲ್ಪ ಕಷ್ಟನೇ ಆಗ್ತದೆ. ಆದರೂ ಯಾವುದು ಹೆಚ್ಚು ಸೂಕ್ತವಾದ ಅರ್ಥವೋ ಅದನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ ಅಷ್ಟೆ. ಆಚಾರ್ಯರು ವಕ್ಷಣ ಅನ್ನೋ ಶಬ್ದಕ್ಕೆ ಅರ್ಥ ಬರೆದಿದ್ದಾರೆ, ಆದರೆ ಅದು ಇಲ್ಲಿ ಹೊಂದುವಂತಿಲ್ಲ. ಬೇರೆ ಕಡೆ ವಕ್ಷಣ ಅಂದರೆ ಪರ್ವತದ ರೆಕ್ಕೆಗಳು. ಪರ್ವತದ ರೆಕ್ಕೆಗಳನ್ನು ಇಂದ್ರ ಕತ್ತರಿಸಿದ ಅಂತ ಒಂದು ಕಡೆ ಅರ್ಥ ಇದೆ. ಮತ್ತು ಅಲ್ಲೇ ಅದರ ಆಧ್ಯಾತ್ಮಿಕ ಅರ್ಥ ಈ ದುಷ್ಟಶಾಸ್ತ್ರಗಳನ್ನು ಪರಮಾತ್ಮ ನಾಶಪಡಿಸಿದ ಅಂತ ಅರ್ಥ ಇದೆ. ಅದು ಇಲ್ಲಿ ಹೊಂದೋದಿಲ್ಲ, ಆದ್ದರಿಂದ ಅದನ್ನು ಸ್ವೀಕಾರ ಮಾಡಿಲ್ಲ. ಇದೆಲ್ಲವೂ ಬ್ರಹ್ಮ ಅಂದರೆ ಏನು ವೇದವಾಕ್ಯ ಅಂತ ಅರ್ಥ ಇದೆಯಲ್ಲ, ಅದಕ್ಕೆ ವಕ್ಷಣ ಮತ್ತು ರಾಂದ್ರ್ಯ ಅನ್ನುವುದೆಲ್ಲವೂ ಕೂಡ ವಿಶೇಷಣ ಆಗಬೇಕು. ಹಾಗಾಗಿ ಆಚಾರ್ಯರು ಹೇಳಿದ ಅರ್ಥನ ಇಲ್ಲಿ ಸ್ವೀಕಾರ ಮಾಡಲಿಕ್ಕೆ ಅನುಕೂಲ ಆಗಲಿಲ್ಲ. ಅಂಥ ವೇದವಾಕ್ಯಗಳನ್ನು ನಾವು ಕ್ರಿಯಾಸ್ಮ ಅಂದರೆ ಆವಿಷ್ಕ್ರಿಯಾಸ್ಮ ಯಜ್ಞಗಳನ್ನು ನಾವು ಮಾಡ್ತಾ ಆ ವೇದವಾಕ್ಯಗಳನ್ನು ಹೊರತರ್ತೇವೆ ಅಂತ ಈಗ ಅದರ ಅರ್ಥ. ಯಜ್ಞಗಳನ್ನು ಮಾಡಿದಾಗಲೇ ವೇದವಾಕ್ಯಗಳಿಗೆ ಬಳಕೆ. ವಿಪ್ರಾ ವೇದಾಶ್ಚ ಯಜ್ಞಾಶ್ಚ ಯಸ್ಮಾದೂತಾ ಪರಸ್ಪರಂ ವಿಹಿತ ವಿಷ್ಣುನಾಥೇನ ವಿಷ್ಣು ರೋಮಿತ್ಯುದಾಹೃತಃ ಅಂತ. ಬ್ರಾಹ್ಮಣರು, ವೇದಗಳು ಮತ್ತು ಯಜ್ಞಗಳು ಈ ಮೂರಕ್ಕೆ ಒಂದು ತ್ರಿಕೋನದ ಸಂಬಂಧ ಇದೆ. ಒಂದನ್ನು ಬಿಟ್ಟು ಮತ್ತೊಂದಕ್ಕೆ ಅಸ್ತಿತ್ವವಿಲ್ಲ ಅಂತ ಈಗ ಅದರ ಅರ್ಥ ಆಗ್ತದೆ. ಆದ್ದರಿಂದ ಯಜ್ಞಗಳನ್ನು ಮಾಡುವ ಮೂಲಕ ಈ ವೇದವಾಕ್ಯಗಳನ್ನು ನಾವು ಬಳಕೆಗೆ ತರ್ತೇವೆ ಅಂತ ಅದರ ತಾತ್ಪರ್ಯ. ಅದರಿಂದ ಕ್ರಿಯಾಸ್ಮ ಅಂದರೆ ಆವಿಷ್ಕ್ರಿಯಾಸ್ಮ, ನಾವು ಹೊರತರ್ತೇವೆ ಅಂತ ಅರ್ಥ ಬರೆದಿದ್ದೇನೆ. ಅಂತಹ ನೀನು
ನಮ್ಮ ಸೇವೆಯನ್ನು ಸ್ವೀಕಾರ ಮಾಡುವಂಥ ನೀನು ಪ್ರೋಳಾಶಂ ಆ ಯಜ್ಞದ ಆಹುತಿಯನ್ನು ಬೋಧಿ ಜಾನೀಹಿ ನಾವು ಕೊಡುವ ಯಜ್ಞದ ಆಹುತಿಯನ್ನು ನೀನು ನೋಡಬೇಕು. ಅಭಿಮನ್ಯಸ್ವ ಸ್ವೀಕುರು ಅಂತ ಅರ್ಥ ಭಗವಂತಾಚಾರ್ಯರು ಬರೆದಿದ್ದಾರೆ. ಮತ್ತೆ ಆ ಸೋಮರಸ ಪಾನ ಮಾಡ್ತಾ ಇರುವಾಗ ಅಥವಾ ನಮ್ಮ ಭಕ್ತಿಯಿಂದ ಅಲಂಕೃತವಾದ ಮನಸ್ಸನ್ನು ನಾವು ನಿನ್ನೆದುರಿಗಾಗಿ ಇಟ್ಟಾಗ ರರಾಣ ನೀನು ಶಬ್ದ ಮಾಡಬೇಕು. ಎಲ್ಲರೂ ಕೂಡ ಆ ಪಾನಕ್ಕೆ ಅನುಕೂಲವಾದ ಶಬ್ದ ಅಂತ ಅರ್ಥ ಬರೆದಿದ್ದಾರೆ. ಪಾನಾನುಕೂಲ ಶಬ್ದಂ ಕುರುವನ್ನಂತ ಚಪ್ಪರಿಸಿ ಕುಡಿಯೋದು ಅಂತ ಅದಕ್ಕೆ ಅರ್ಥ ಆಗ್ತದೆ. ಆದರೆ ವೇದಾದೀನ್ ಉದ್ಗಿರನ್ ನಾನು ಹೀಗೆ ಅರ್ಥ ಮಾಡಿದ್ದೇನೆ. ವೇದಾದಿಗಳನ್ನು ನೀನು ಉದ್ಗಾರ ಮಾಡಬೇಕು, ಅಂದರೆ ಹೊರ ಹಾಕೋದು, ನೀನು ಒಳಗಿರುವ ವೇದಾದಿಗಳನ್ನು ನೀನು ಹೊರತರಬೇಕು, ನಮಗೆ ಉಪದೇಶ ಮಾಡುವುದು ಅಂತ ಅರ್ಥ ನಾನು ಇಟ್ಕೊಂಡಿದ್ದೇನೆ. ಯಾಕೆಂದರೆ ವೇದಾದಿಗಳನ್ನು ಗುರು ಅಂದರೆ ವೇದಾದಿಗಳನ್ನು ಉದ್ಗಾರ ಮಾಡುವವನು ಹೊರತರುವವನು ಅಂತ ಅರ್ಥವನ್ನು ಎಲ್ಲರೂ ಹೇಳೇ ಇದ್ದಾರೆ. ಇಲ್ಲಿ ಈ ಸಂದರ್ಭದಲ್ಲಿ ರರಾಣ ಅಂದರೆ ಶಬ್ದ ಮಾಡುವುದು ಅಂತಲೇ ಅರ್ಥ ಇದ್ದಾಗ ಚಪ್ಪರಿಸಿ ಸೋಮರಸವನ್ನು ಕುಡಿಯುವುದು ಅನ್ನೋ ಅರ್ಥವನ್ನು ನಾವು ಇಟ್ಕೋಬೇಕಾಗಿಲ್ಲ. ಮತ್ತು ಸೋಮ ಅಂತ ಬಂದಲ್ಲೆಲ್ಲ ಎಲ್ಲಿಯೂ ಕೂಡ ಸೋಮ ಅನ್ನೋ ಬಳ್ಳಿ ಅನ್ನೋ ಅರ್ಥವನ್ನು ನಾನು ಇಟ್ಕೊಂಡೇ ಇಲ್ಲ. ನಾನು ಇಟ್ಕೊಳ್ತಾ ಇರೋದೆಲ್ಲ ಭಕ್ತಿಯಿಂದ ಅಲಂಕೃತವಾದ ಮನಸ್ಸು ಅನ್ನೋ ಅರ್ಥವನ್ನೇ. ಆದ್ದರಿಂದ ಇಲ್ಲಿಯೂ ಕೂಡ ವೇದಗಳನ್ನು ಉಪದೇಶಿಸುವವನು ನಮಗೆ ಅಂತ ಅರ್ಥವನ್ನು ಇಟ್ಕೊಳ್ಳುವುದೇ ಹೆಚ್ಚು ಸೂಕ್ತವಾದಂಥ ಅರ್ಥ. ಹೀಗೆ ನಮ್ಮ ಭಕ್ತಿಯಿಂದ ಅಲಂಕೃತವಾದ ಮನಸ್ಸನ್ನು ನೀನು ಪಾನ ಮಾಡು ಬಾ ಭಗವಂತನೇ ಅಂತ ಅವನ ಹತ್ರ ಪ್ರಾರ್ಥನೆ. ಈಗ ಉದ್ಗೀರ್ಯತೆ ಭಕ್ತರಿಂದ ಸ್ತೋತ್ರ ಮಾಡಲ್ಪಟ್ಟವನು, ಸ್ತುತಿಸಲ್ಪಟ್ಟವನು ಅನ್ನೋ ಅರ್ಥವನ್ನ ಹೇಳಿ ಗುರು ಶಬ್ದಕ್ಕೆ ಅರ್ಥವನ್ನು ಹೇಳಿದವರು ಭಗವಂತಾಚಾರ್ಯರು. ಮತ್ತು ಅದನ್ನು ಬೇರೆ ಬೇರೆ ವ್ಯಾಖ್ಯಾನಕಾರರು ಎಲ್ಲ ಹೇಳೇ ಇದ್ದಾರೆ, ಗೋವಿಂದಾಚಾರ್ಯರು ಮೊದಲಾದವರು. ಗೃಹ ನಿಗರಣೆ ಗಿರತಿ ಅಜ್ಞಾನಂ ನಾಶಯತಿ ಇತಿ ಗುರುಹು. ಎರಡು ಅರ್ಥ ಅದಕ್ಕೆ. ಒಂದು ನಿಗಿರತಿ ಹೊರ ಹಾಕ್ತಾನೆ, ಕಿತ್ತಿ ಹೊರ ಹಾಕ್ತಾನೆ, ನಮ್ಮ ಒಳಗಿದ್ದನ್ನ ಅಜ್ಞಾನವನ್ನು ಹೊರ ಹಾಕ್ತಾನೆ. ತನ್ನೊಳಗಿರುವಂಥ ವೇದ ವಾಕ್ಯಗಳನ್ನು ನಮಗೆ ಕೇಳಲಿಕ್ಕೆ ಅನುಕೂಲ ಆಗುವಂತೆ ಹೊರ ಹಾಕ್ತಾನೆ ಅಂತ ಇನ್ನೊಂದು ಅರ್ಥ. ಸಗ್ರಿ ಆಚಾರ್ಯರು ತಮ್ಮ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನದಲ್ಲಿ ಗೋವಿಂದಾಚಾರ್ಯ ಹೇಳಿದ ಅರ್ಥವನ್ನೇ ಪ್ರಾಯ ಸಂಗ್ರಹ ಮಾಡ್ತಾರೆ. ಹಯಗ್ರೀವ ಮೊದಲಾದ ರೂಪಗಳಿಂದ ಎಲ್ಲ ವಿದ್ಯೆಗಳನ್ನು ಮುಖದಿಂದ ಮತ್ತು ನಾಸಿಕೆಯಿಂದ ಹೊರ ಹಾಕ್ತಾನಲ್ಲ, ಆದ್ರಿಂದ ಗಿರತಿ ಅಂದರೆ ಹೊರ ಹಾಕುವವನು, ಆ ಶಾಸ್ತ್ರಗಳನ್ನು ಹೊರ ಹಾಕುವವನು ಅಂತ ಅರ್ಥ. ಗೃಹ ಶಬ್ದ ಅದಕ್ಕೆ ಉತ್ಪ್ರತ್ಯಯ ಬಂದು ಗುರುಹು ಅಂತ ಈಗ ಶಬ್ದ ನಿಷ್ಪನ್ನ ಆಗಿದೆ. ಅದು ಅವ್ರು ತೋರಿಸುವಂಥ ಒಂದು ಅರ್ಥ. ಹಾಗಾಗಿ ಗುರು ಅಂದರೆ ಶಾಸ್ತ್ರಗಳನ್ನ ನಿರಂತರವಾಗಿ ಹೊರ ಹಾಕ್ತಾ ಇರುವವನು ಅಂತಲೇ ಅರ್ಥವೇ. ಅದನ್ನ ಈಗ ನಾವು ನೋಡ್ತಾ ಇರುವಂತಹ ಬೃಹತಿ ಮಂತ್ರ ರರಾಣ ಎಂಬ ಶಬ್ದದಿಂದ ಹೇಳಿದೆ. ರರಾಣ ಅಂದ್ರೂ ಶಬ್ದ ಮಾಡುವವನು ಅಂತಾನೆ ಅರ್ಥ. ಭಗವಂತನನ್ನು ಕವಿ ಅಂತ ಹೇಳ್ತಾರೆ, ಕುಂಗ್ ಶಬ್ದ ಅಂತ. ಅಲ್ಲಿಯೂ ಕೂಡ ಅವನು ಶಬ್ದ ಮಾಡುವುದು ಅಂತಂದ್ರೆ ಹೀಗೆ ವೇದಾದಿಗಳನ್ನು ಹೊರ ಹಾಕುವುದು ಅಂತಾನೆ ಅರ್ಥ. ಕವಿ ಅಂದ್ರು ಗುರು ಅಂದ್ರು ಹೀಗೆ ಅರ್ಥ, ಒಂದೇ ಅರ್ಥ ಭಗವಂತನಲ್ಲಿ, ಭಗವಂತನ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ. ಇದು ಬೃಹತಿ ಮಂತ್ರಕ್ಕೂ ಮತ್ತು ಆ ವೇದವಾಕ್ಯಕ್ಕೂ ಇರುವಂಥ ಸಂಬಂಧ ನಾನು ಅದನ್ನ ಅರ್ಥ ಮಾಡಿಕೊಂಡ ಕ್ರಮದಲ್ಲಿ. ಮತ್ತಲ್ಲಿ ಸುತಪಾಹ ಅಂತಿದೆ, ಜ್ಞಾನರೂಪ ತಪಸ್ಸಿನಿಂದ ವಿಶಿಷ್ಟನಾದವನು ಅಂತ ಅರ್ಥ. ಯಸ್ಯ ಜ್ಞಾನಮಯಂ ತಪಃ ಅಂತ ಉಪನಿಷತ್ತು ಆ ಭಗವಂತನ ತಪಸ್ಸು, ಅವನ ಆಲೋಚನೆಯಲ್ಲೂ ಕೂಡ ಅವನ ಜ್ಞಾನಮಯ ಅಂತಲೇ ವರ್ಣನೆ ಮಾಡಿದೆ. ಹೀಗೆ ಸುತಪಾಹ ಅಂತ ಅನ್ನೋದಕ್ಕೆ ಜ್ಞಾನರೂಪವಾದ ತಪಸ್ಸುಳ್ಳವನು ಅಂತ ಅರ್ಥ. ಹಿಂದಿನೂ ಅದನ್ನು ನೋಡಿದ್ದೇವೆ. ಹಿರಣ್ಯನಾಭ ಸುತಪಾಹ ಪದ್ಮನಾಭ ಪ್ರಜಾಪತಿ ಅಂತನ್ನುವಲ್ಲಿ. ಮತ್ತೆ ರರಾಣ ಅಂತಿದೆಯಲ್ಲ, ರರಾಣ ಅಂದ್ರೆ ರಣ ಶಬ್ದೇ ಗತೌಚ ಅಂತ ಹೀಗೆ ಧಾತು ಇದೆ, ಅದು ರಥ ಧಾತುವಿನಂತೆ ನಡೀತದೆ. ಆದ್ರಿಂದ ಅದಕ್ಕೆ ರಣ ಶಬ್ದೇ ಧಾತುವಿಗೆ ಯಂಗಂತ ಯಂಗ್ ಪ್ರತ್ಯಯ ಬಂತು, ಶಾನಚ್ ಪ್ರತ್ಯಯ ಬಂದಾಗ ರರಾಣ ಅಂತ ರೂಪ ಆಗುವ ಸಾಧ್ಯತೆ ಇದೆ. ಇದು ನನ್ನ ಆಲೋಚನೆ. ಭವತಿ ಇದ್ದದ್ದು ಬೋಭೂಯತೆ ಅಂತ ಹೇಗಾಗ್ತದೋ ಹಾಗೆ ರಣತಿ, ವಿಶೇಷೇಣ ರಣತಿ
ಶಾಸ್ತ್ರಗಳನ್ನು ನಮಗೆ ಹೊರ ಹಾಕ್ತಾನೆ. ಆ ಕಾರಣದಿಂದಾಗಿ ಆತನನ್ನು ರರಾಣ, ಶಾಸ್ತ್ರಗಳನ್ನು ಉಪದೇಶ ಮಾಡ್ತಾ ಇರುವಂಥ ಭಗವಂತ ಅಂತ ಹೀಗೆ ಯಂಗಂತವಾದ ಶಬ್ದದಿಂದ ನಮಗೆ ತಿಳಿಯುತ್ತದೆ ಅಂತ ನನ್ನ ಆಲೋಚನೆ ಇದೆ. ಇಷ್ಟು ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಸಾಯಣಾಚಾರ್ಯರು, ಭಗವಂತಾಚಾರ್ಯರು, ರಘುನಾಥ ಸ್ವಾಮಿಗಳು ಮತ್ತು ನಾನು ಹೇಳಿದಂತಹ ಅರ್ಥಗಳನ್ನು ನೋಡಿದ್ದೇವೆ. ಮುಂದೆ ಅದರ ಭಾವಾರ್ಥ ಮತ್ತು ಅದರ ವಿಶೇಷ ಉಲ್ಲೇಖಗಳು, ಭಗವಂತ ಗುರು ಅಂತ ಅನ್ನೋದಕ್ಕೆ ವಿಶೇಷ ಉಲ್ಲೇಖಗಳು, ಇವೆಲ್ಲವನ್ನು ಕೂಡ ಮುಂದಿನ ಭಾಗದಲ್ಲಿ ನೋಡೋಣ.